ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ನನ್ನ ಪ್ರೀತಿಯ ವಂದನೆಗಳು. ಚರ್ಚ್ ಆಫ್ ಸೌತ್ ಇಂಡಿಯಾ ಕರ್ನಾಟಕ ಸದರ್ನ್ ಡಯಾಸಿಸ್ಗೆ ಸೇರಿದ ವೆಸ್ಲಿ ಮಹಾದೇವಾಲಯ ಮೈಸೂರು ಇದರ ಚಾರಿತ್ರಿಕ ಹಿನ್ನೆಲೆಯನ್ನೊಳಗೊಂಡ ಸಾಕ್ಷ್ಯಚಿತ್ರವನ್ನು ವೀಕ್ಷಿಸುವುದಕ್ಕೆ ನಾನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಓದುತ್ತಾ ಇದ್ದಂಥ ಹಾಗೂ ಕ್ರೈಸ್ತ ಬೋಧಕಗಳ ಸುವಾರ್ಥ ಸೇವೆಯ ಫಲವಾಗಿ ಮೈಸೂರು ಪಟ್ಟಣದಲ್ಲಿ ಅನೇಕರು ಯೇಸು ಕ್ರಿಸ್ತನ ನಂಬಿ ತಮ್ಮ ಭಕ್ತಿಯನ್ನು, ತಮ್ಮ ನಂಬಿಕೆಯನ್ನು ಪ್ರಕಟಿಸಿ ದೀಕ್ಷಾಸ್ನಾನದ ಮೂಲಕ ಸಭೆಗೆ ಸೇರಿಕೆ ಶುರು ಮಾಡಿದರು. ಹೀಗಾಗಿ ಮೈಸೂರು ಪಟ್ಟಣದಲ್ಲಿ ಕ್ರೈಸ್ತ ಸಭೆ ಬಹಳವಾಗಿ ಬೆಳೆಯುತ್ತಾ ಬಂತು. ಹೀಗೆ ಸಭೆ ಬೆಳೆಯುತ್ತಾ ಬರುವಾಗ ಅವರಿಗೆ ಆರಾಧನೆ ಮಾಡಲಿಕ್ಕೆ ಸ್ಥಳವೂ ಇರಲಿಲ್ಲ, ದೇವಾಲಯವೂ ಇರಲಿಲ್ಲ. 1863ರಲ್ಲಿ ರಜೆಯ ಮೇಲೆ ಇಂಗ್ಲೆಂಡ್ ದೇಶಕ್ಕೆ ತೆರಳಿದಂಥ ಘನ ಜಾನ್ ಹಚಿಯನ್ ಬೋಧಕರು ಇಂಗ್ಲೆಂಡ್ ದೇಶದಲ್ಲಿ ಭಾರತದಲ್ಲಿ ನಡೆಯುವ ಸೇವೆಯ ಬಗ್ಗೆ ವಿವರಿಸಿ ಅದರ ಎಲ್ಲ ವಿವರಣೆಯನ್ನು ನೀಡಿದರು. ಭಾರತ ದೇಶದಲ್ಲಿ ನಡೆಯುತ್ತಾ ಇರುವಂಥ ಸುವಾರ್ಥ ಸೇವೆ, ವೈದ್ಯಕೀಯ ಸೇವೆ, ಶೈಕ್ಷಣಿಕ ಸೇವೆ ಮತ್ತು ಸುವಾರ್ಥ ಸೇವೆ ಬಗ್ಗೆ ತಿಳಿಸಿ ಸಭೆ ಹೇಗೆ ಬೆಳೀತಾ ಇದೆ ಎಂಬುದಾಗಿ ತಿಳಿಸುವಾಗ ಅಷ್ಟು ಮಾತ್ರ ಅಲ್ಲ, ಅವರಿಗೆ ದೇವಾಲಯ ಇಲ್ಲದಿರುವುದರಿಂದ ಒಂದು ದೇವಾಲಯವನ್ನು ಕಟ್ಟಿಕೊಡಬೇಕೆಂಬ ಒಂದು ಬೇಡಿಕೆ ಇಟ್ಟಿದ್ದರಿಂದ ಇಂಗ್ಲೆಂಡ್ ದೇಶದ ಜನರು ಉದಾರವಾಗಿ ಧನ ಸಹಾಯ ಮಾಡಿದರು. 1868ರಲ್ಲಿ ಮತ್ತೆ ಭಾರತಕ್ಕೆ ಬಂದಂಥ ಘನ ಜಾನ್ ಹಚಿಯನ್ ಬೋಧಕರು ಮೈಸೂರು ಘನ ಸರ್ಕಾರದಿಂದ ಹಳ್ಳದ ಕೇರಿಯಲ್ಲಿ ಒಂದು ನಿವೇಶನವನ್ನು ಅವರು ದಾನವಾಗಿ ಪಡೆದರು. ದೇವಾಲಯದ ಕಟ್ಟುವುದಕ್ಕಾಗಿ ಕೊಟ್ಟಂಥ ನಿವೇಶನವು ಹಳ್ಳದ ಕೇರಿ ಒಂದು ಜೌಗು ಪ್ರದೇಶವಾಗಿತ್ತು. ಆಗಲೇ ತಿಳಿಸಿದಂತೆ ಹಳ್ಳ ತೋಡಿದಲ್ಲಿ ನೀರು ಉಕ್ಕುತ್ತಿತ್ತು. ಮಳೆ ಬಂದರೆ ಮೈಸೂರು ನಗರದ ಅನೇಕ ಕಡೆಯಿಂದ ನೀರು ಹರಿದು ಬಂದು ಈ ಕೆರೆಯಲ್ಲಿ ತುಂಬಿಕೊಳ್ಳುತ್ತಿತ್ತು. ಮಳೆ ನಿಂತ ಮೇಲೆ ನೀರು ಒಣಗಿ ಇದು ಬಯಲಿನ ಪ್ರದೇಶದ ಕಾಣುತ್ತಿತ್ತು. ಇಂತಹ ಜೌಗು ಪ್ರದೇಶದಲ್ಲಿ ಇಂದಿನ ಕಾಲದಲ್ಲಿ ಇರುವ ಹಾಗೆ ವಿಶೇಷವಾದಂಥ ಕಟ್ಟಡ ಕಟ್ಟುವ ಕೌಶಲ್ಯ ತಿಳಿದ ಜನರು ಕೇವಲ ಇಟ್ಟಿಗೆಗಳಿಂದ ಮತ್ತು ಗಾರೆಗಳಿಂದ ಈ ಸುಂದರ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಮತ್ತು ಈ ಪಟ್ಟಣದ ಕ್ರೈಸ್ತರು ಹಾಗೂ ವಿದೇಶದ ಬಂದ ಮಿಷನರಿಗಳು ಅವರ ಉದಾರವಾದ ಕಾಣಿಕೆ ಫಲವಾಗಿ ಇವತ್ತು ಮೈಸೂರು ವೆಸ್ಲಿ ದೇವಾಲಯ ಕಟ್ಟಲ್ಪಟ್ಟಿರುತ್ತದೆ. ಅಂದಿನ ನಮ್ಮ ಪಿತೃಗಳ ಅನೇಕರು ಹಿರಿಯರು ಕಿರಿಯರು
ಪುರುಷರು ಮಹಿಳೆಯರು ಎಂಬ ಭೇದ ಮರೆತು ಇಟ್ಟಿಗೆ, ಗಾರೆ, ಮಣ್ಣು, ನೀರು ಹೊತ್ತು ಈ ದೇವಾಲಯ ಕಟ್ಟಲು ತಮ್ಮ ಅಳಿಲು ಸೇವೆಯನ್ನು ಮಾಡಿರುತ್ತಾರೆ. ಇವರ ತ್ಯಾಗಪೂರಿತ ಜೀವಿತ ಪ್ರಾರ್ಥನೆಯ ಫಲವಾಗಿ ಆಯಾಕಾರವಾದ ಈ ದೇವಾಲಯವನ್ನು 1871ರಲ್ಲಿ ಪೂರ್ಣಗೊಳಿಸಿದರು. 12ನೇ ಫೆಬ್ರವರಿ 1871ರಲ್ಲಿ ವೆಸ್ಲಿಯನ್ ಮಿಷನ್ ಸಂಘದ ಅಧ್ಯಕ್ಷರಾಗಿದ್ದ ಗನ ಥಾಮಸ್ ಹಡ್ಸನ್ ಅವರ ಅಮೃತ ಹಸ್ತದಿಂದ ದೇವಾಲಯದ ಬಾಗಿಲನ್ನು ತೆರೆಯುವುದರ ಮೂಲಕ ಈ ದೇವಾಲಯವನ್ನು ಆರಾಧನೆಗಾಗಿ ಪ್ರತಿಷ್ಠೆಪಡಿಸಿದರು. ಈ ದೇವಾಲಯ ಕಟ್ಟಲು ಆ ದಿನಗಳಲ್ಲಿ ಸುಮಾರು 9,000 ರೂಪಾಯಿಗಳು ಖರ್ಚಾಗಿರುತ್ತದೆ. ವೆಸ್ಲಿ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಗನ ಜಾನ್ ಅಚಿಯನ್ ಬೋಧಕರು ಮತ್ತು ಸ್ಯಾಮ್ಯುಯಲ್ ಕೇಲಬ್ ಇವರುಗಳು ಬಹು ವಿಶಿಷ್ಟವಾದ ಪಾತ್ರವನ್ನು ವಹಿಸಿದ್ದಾರೆ. ಮೈಸೂರು ಪಟ್ಟಣದಲ್ಲಿ ದೇಶೀಯ ಕನ್ನಡ ಕ್ರೈಸ್ತ ಜನಾಂಗದ ಬೆಳವಣಿಗೆಗೆ ಗಟ್ಟಿಯಾದ ಅಡಿಪಾಯ ಹಾಕಿದವರು ಇವರೇ. ವೆಸ್ಲಿ ದೇವಾಲಯದ ನಿರ್ಮಾಣ ಕಾರ್ಯವನ್ನು ತೃಪ್ತಿಕರವಾಗಿ ಮಾಡಿ ಅದನ್ನು ಕರ್ತನಿಗೆ ಪ್ರತಿಷ್ಠಾಪಿಸಿ ಕನ್ನಡದಲ್ಲಿ ದೇವಾರಾಧನೆ ಪ್ರಾರಂಭಿಸಿದ ಗನ ಜಾನ್ ಅಚಿಯನ್ ಬೋಧಕರು 1872ರಲ್ಲಿ ತಮ್ಮ ತಾಯ್ನಾಡಿಗೆ ಹಿಂತಿರುಗಿದರು. ಅವರ ಸ್ಥಾನದಲ್ಲಿ ಗನ ಹೋಲ್ಡ್ಸ್ವರ್ತ್ ಬೋಧಕರು ಮೈಸೂರು ಪಟ್ಟಣಕ್ಕೆ ಆಗಮಿಸಿ ಸಭೆಯ ಆಡಳಿತವನ್ನು ವಹಿಸಿಕೊಂಡರು. ಮೈಸೂರಿನಿಂದ ವೆಸ್ಲಿಯನ್ ಮಿಷನರಿಗಳು ಗನ ಹೋಲ್ಡ್ಸ್ವರ್ತ್ ಬೋಧಕರ ನೇತೃತ್ವದಲ್ಲಿ ಶೈಕ್ಷಣಿಕ, ವೈದ್ಯಕೀಯ ಮತ್ತು ಸಾಮಾಜಿಕ ಸೇವೆಯು ಹೆಚ್ಚಾದಂತೆ ಅಪಾರ ಜನರು ಕ್ರೈಸ್ತರಾಗಿ ದೀಕ್ಷೆ ಹೊಂದಿದರು. ಹೀಗೆ ಕನ್ನಡ ಕ್ರೈಸ್ತ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಬಂತು. ಎಲ್ಲ ಕನ್ನಡ ಕ್ರೈಸ್ತರು ವೆಸ್ಲಿ ದೇವಾಲಯದಲ್ಲೇ ಆರಾಧನೆಗಾಗಿ ಪ್ರತಿ ಭಾನುವಾರಗಳಲ್ಲಿ ಕೂಡಿ ಬರುತ್ತಿದ್ದರು. ಈ ಸಮಯದಲ್ಲಿ ಗನ ಜಾರ್ಜ್ ವಿಲಿಯಂ ಸಾಡೆ ಬೋಧಕರು ಮೈಸೂರಿಗೆ ಆಗಮಿಸಿದರು. ಇವರು ವೆಸ್ಲಿಯನ್ ಸಂಘದ ಅಧ್ಯಕ್ಷರಾಗಿ ಮೈಸೂರಿನ ಸುತ್ತಮುತ್ತ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದರು. ಸೇವೆಯ ಫಲವಾಗಿ ಮೈಸೂರಿನಲ್ಲಿ ಕ್ರೈಸ್ತ ಜನರು ಹೆಚ್ಚಾಗುತ್ತಾ ಬರಲು ಹೀಗಿದ್ದಂಥ ಆಯತಾಕಾರದ ವೆಸ್ಲಿ ದೇವಾಲಯ ಅದು ಸಾಲದೆ ಹೋಯಿತು. ಹೀಗಾಗಿ ಗನ ಸಾಡೆ ಬೋಧಕರು 1906ರಲ್ಲಿ ನಮ್ಮ ವೆಸ್ಲಿ ಮಹಾದೇವಾಲಯದ 2 ಪಕ್ಕಗಳನ್ನು ಅಂದರೆ ವಿಂಗ್ಸ್ಗಳನ್ನು ಕಟ್ಟಿ ಅದನ್ನು ದೇವರಿಗೆ ಪ್ರತಿಷ್ಠಿಸಿದರು. 1970ರಲ್ಲಿ ಗನ ಸುಂದರಾಜ್ ಬೋಧಕರು ನಮ್ಮ ವೆಸ್ಲಿ ಮಹಾದೇವಾಲಯದ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. 1971ರಲ್ಲಿ ವೆಸ್ಲಿ ದೇವಾಲಯವನ್ನು ವೆಸ್ಲಿ ಕೆಥೆಡ್ರಲ್ ಅಂದರೆ ವೆಸ್ಲಿ ಮಹಾದೇವಾಲಯವೆಂದು ಅದನ್ನು ಉನ್ನತ ದರ್ಜೆಗೆ ಏರಿಸಿದರು. ಹೀಗೆ ಉನ್ನತ ದರ್ಜೆಗೆ ಏರಿಸಲ್ಪಟ್ಟ ಮಹಾದೇವಾಲಯಗಳಲ್ಲಿ ವೆಸ್ಲಿ ಮಹಾದೇವಾಲಯ ಕರ್ನಾಟಕದಲ್ಲಿಯೇ 2ನೇಯದು. ಗನ ಹೋಲ್ಡ್ಸ್ವರ್ತ್ ಬೋಧಕರು ಉಪಯೋಗಿಸಿಕೊಂಡು ವೀರರಕೇರಿಗೆ ಸಮೀಪದಲ್ಲೇ ಇದ್ದ ನಿವೇಶನವನ್ನು ಖರೀದಿಸಿದರು. ಈ ನಿವೇಶನದಲ್ಲಿ ತಾತ್ಕಾಲಿಕ ಗುಡಿಸಲುಗಳನ್ನು ಮತ್ತು ಕೊಟ್ಟಿಗೆಗಳನ್ನು ನಿರ್ಮಿಸಿ ವೀರರಕೇರಿಯ ಪರಯನ ಓಣಿಯಲ್ಲಿ ಹೆಚ್ಚಾಗಿ ವಾಸಿಸುತ್ತಿದ್ದ ಕ್ರೈಸ್ತರನ್ನು ಸ್ಥಳಾಂತರಿಸಿದರು. ಸುತ್ತಲೂ ಸಾವಿರಾರು ಮಂದಿ ಪ್ಲೇಗ್ ರೋಗಕ್ಕೆ ಬಲಿಯಾಗುತ್ತಿದ್ದರೂ ಈ ಹೊಸ ಬಡಾವಣೆಯಲ್ಲಿದ್ದ ಕ್ರೈಸ್ತರು ಆರೋಗ್ಯವಂತರಾಗಿದ್ದರು. ತ್ರಯೇಕ ದೇವರ ಮಹಾಕೃಪೆಯಿಂದ ಪ್ಲೇಗ್ ರೋಗ ತಟ್ಟದೆ ಉಳಿದುಕೊಂಡ ಈ ಕ್ರೈಸ್ತ ಬಡಾವಣೆಗೆ ಗನ ಹೋಲ್ಡ್ಸ್ವರ್ತ್ ಬೋಧಕರು ದ ವಿಲೇಜ್ ಆಫ್ ಮೆರ್ಸಿ ಅಂದರೆ ಕರುಣಾಪುರ ಎಂದು ಹೆಸರಿಟ್ಟರು.